ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ತುಂಬ ಜನ ತುಂಬಾ ಕಷ್ಟಪಡ್ತಿದ್ದಾರೆ. ರಾಯರ ಪೂಜೆ ಮಾಡಿದ್ರೂ ನಮ್ಗೆ ಒಳ್ಳೇದಾಗ್ತಿಲ್ಲ. ರಾಯರು ನಮ್ಮ ಮೇಲೆ ಕರುಣೆ ಅನ್ನೋದು ತೋರಿಸ್ತಾ ಇಲ್ಲ. ಯಾಕೆ ಹೀಗಾಗ್ತಿದೆ? ನಾನು ಯಾರಿಗೆ ಏನು ಕರ್ಮ ಮಾಡಿದ್ದೀನಿ? ಯಾರ ಗಂಟು ನಾನು ತಿಂದಿದ್ದೀನಿ? ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೀನಿ ಅಂತ ಸುಮಾರು ಜನ ಹೇಳ್ತೀರ. ನನಗೆ ಆರೋಗ್ಯ ಸಮಸ್ಯೆ ಇದೆ. ನಾನು ದೇವ್ರ ಪೂಜೆ ಮಾಡಿದ್ರೂ ಒಳ್ಳೆಯದಂತೂ ಆಗ್ತಿಲ್ಲ. ಆರೋಗ್ಯದಲ್ಲಿ ಸ್ವಲ್ಪನೂ ಸುಧಾರಣೆ ಅನ್ನೋದು ರಾಯರು ತೋರಿಸ್ತಾ ಇಲ್ಲ. ನಾನು ಸುಮಾರು ವರ್ಷದಿಂದನೂ ಅಷ್ಟೇ ರಾಯರು ನಂಬಿದ್ದೀನಿ. ಸಂಪೂರ್ಣವಾಗಿ ನಾನು ರಾಯರನ್ನ ನಂಬಿರೋ ಅಂಥದ್ದು. ರಾಯರು ಏನಕ್ಕೆ ನನಗೆ ಕರುಣೆ ತೋರಿಸ್ತಾ ಇಲ್ಲ, ಏನಕ್ಕೆ ನಮ್ಗೆ ಒಳ್ಳೇದು ಮಾಡ್ತಾಯಿಲ್ಲ. ದಿನಕ್ಕೂ ನನಗೆ ಕಷ್ಟನೇ ಬರ್ತಿದೆ. ಯಾಕಪ್ಪ ತಂದೆ ಇಷ್ಟೊಂದು ನೋವು ಕೊಡ್ತಾ ಇದೆಯಾ, ಇಷ್ಟೊಂದು ಕಷ್ಟ ಕೊಡ್ತಾ ಇದೆಯಾ? ಮನೆ ಜನಗಳಿಂದನೂ ಕಷ್ಟ ಅನ್ನೋದು ಕೊಡ್ತಾ ಇದೆಯಾ, ಈ ಕಡೆ ಹೊರಗಡೆ ಜನಗಳಿಂದನೂ ಕಷ್ಟ ಅನ್ನೋದು ಕೊಡ್ತಾ ಇದೆಯಾ, ಈ ಕಡೆ ಸಂಬಂಧಿಕರಿಂದನೂ ಕಷ್ಟ ಅನ್ನೋದು ಕೊಡ್ತಾ ಇದೆಯಾ? ಯಾಕಪ್ಪ ಈ ಥರ ನನಗೆ ಕಷ್ಟದ ಮೇಲೆ ಕಷ್ಟ ಕೊಡ್ತಾ ಇದೆಯಾ? ನಾನು ಎಷ್ಟು ದೇವ್ರು ನಂಬ್ತೀನೋ, ಎಷ್ಟು ದೇವ್ರ ಪೂಜೆ ಮಾಡ್ತಾ ಇದ್ದೀನೋ, ನನಗಷ್ಟು ನೀವು ಕೆಟ್ಟದೇ ಮಾಡ್ತಾ ಇದ್ದೀರಲ್ಲ. ಮತ್ತು ನಾನು ದೇವ್ರ ಪೂಜೆ ಎಂತಕ್ಕೆ ಮಾಡಬೇಕು? ನಾನು ದೇವ್ರ ಪೂಜೆನೇ ಮಾಡೋದಿಲ್ಲ ನಾನು ಅಂತ ಸುಮಾರು ಜನ ಹೇಳ್ತೀರಾ. ನಿಮ್ಮ ಕಷ್ಟ ಎಲ್ಲ ದೂರ ಆಗಬೇಕು ಅಂತಂದರೆ ಅದಕ್ಕೆ ಅಂತಲೇ ಒಂದು ಟೈಮ್ ಬರಬೇಕು ಅಲ್ವಾ? ಈಗ ಒಂದು ಮಗು ದೊಡ್ಡದಾಗಬೇಕು ಅಂದರೆ ಎಷ್ಟು ವರ್ಷಗಳ ಕಾಲ ಕಾಯ್ತೀವಿ, ಅದೇ ರೀತಿ ನಿಮ್ಮ ಕಷ್ಟ ಎಲ್ಲ ದೂರ ಆಗಬೇಕು ಅಂದರೆ ಅದಕ್ಕೂ ಒಂದು ಟೈಮ್ ಬರಬೇಕು. ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ. ನೀವು ರಾಯರು ನಂಬಿದ್ದೀರಾ, ರಾಯರನ್ನ ಅಷ್ಟೊಂದು ನಂಬಿ ಪೂಜೆ ಮಾಡ್ತಾಯಿದ್ದೀರಾ ಅಂತಂದರೆ ಯಾವತ್ತೂ ಅಷ್ಟೇ ರಾಯರು ಕೈ ಬಿಡೋದಿಲ್ಲ. ನೀವು ಪೂಜೆ ಮಾಡಿದ್ದಕ್ಕೆ ಫಲ ಖಂಡಿತ ಕೊಟ್ಟೇ ಕೊಡ್ತಾರೆ. ಯಾಕೆ ಅಂತಂದರೆ ಸುಮಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ರಾಯರು ಅನುಗ್ರಹ ಮಾಡಿದ್ದಾರೆ. ರಾಯರ ಹೆಸ್ರು ಹೇಳ್ಕೊಂಡು 2 ತುತ್ತು ಅನ್ನ ತಿಂತಿದ್ದಾರೆ, ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದಾರೆ. ಹಿಂದೆ ಏನೂ ಸಹ ಅವ್ರಿಗಿರೋದಿಲ್ಲ. ಆದರೆ ರಾಯರು ನಂಬಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರ ಜೀವನನೇ ಬದಲಾಯಿಸಿದ್ದಾರೆ ರಾಯರು ಅಲ್ವಾ? ಮತ್ತು ನೀವು ಎಷ್ಟೆಲ್ಲ ನಂಬಿ ಪೂಜೆ ಮಾಡ್ತಿದ್ದೀರಾ, ನಾನ್ ವೆಜ್ ತಿನ್ನೋದು ಬಿಟ್ಟಿದ್ದೀರಾ, ಚಪ್ಪಲಿ ಹಾಕೋದು ಬಿಟ್ಟಿದ್ದೀರಾ, ಈ ಥರ ಎಲ್ಲ ಒಂದು ಸೇವೆ ನೀವು ಮಾಡ್ತಾಯಿದ್ದೀರಾ ಅಂತಂದರೆ ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ. ನೀವು ಮಾಡಿದ್ದು ಪೂಜೆನೆಲ್ಲ ರಾಯರು ನೋಡ್ತಾ ಇರ್ತಾರೆ, ಸ್ವೀಕಾರನೂ ಮಾಡ್ತಿರ್ತಾರೆ. ನಿಮಗೆ ಕಾಲಾವಕಾಶ ಬೇಕು. ಕಾಲಾವಕಾಶಕ್ಕೋಸ್ಕರ ರಾಯರು ಕಾಯ್ತಿದ್ದಾರೆ. ನಿಮಗೆ ಯಾವಾಗ ನಾನು ಒಳ್ಳೇದು ಮಾಡ್ತೀನಿ, ನನ್ನ ಭಕ್ತ ಇಷ್ಟೊಂದು ಕಣ್ಣೀರು ಹಾಕ್ತಿದ್ದಾನೆ, ಇಷ್ಟೊಂದು ನೋವಲ್ಲಿದ್ದಾನೆ, ನಾನು ಯಾವತ್ತೂ ಅನುಗ್ರಹ ಮಾಡೋದು, ನಾನು ಅನುಗ್ರಹ ಮಾಡೋದಕ್ಕೋದ್ರೂ ಏನಾದರೂ ಒಂದು ತಡೀತಿದೆಯಲ್ಲ, ಏನು ಮಾಡೋದು ಅಂತ ಸಂಬಂಧಪಟ್ಟ ಯಾವ ದೇವ್ರುಗಳು ನಿಮಗೆ ಅಡ್ಡವಾಗಿ ನಿಂತಿರ್ತಾರೆ ಆ ದೇವ್ರುಗಳ ಹತ್ರ ಹೋಗಿ ರಾಯರು ಪ್ರಾರ್ಥನೆ ಮಾಡ್ಕೋತಾರೆ. ಬೇಡಪ್ಪ ಇಷ್ಟೊಂದು ಕಷ್ಟ ಕೊಡಬೇಡ. ಅವರು ಅಷ್ಟು ನಂಬಿದ್ದಾರೆ, ದೇವತೆಗಳನ್ನ ನಂಬಿದ್ದಾರೆ, ನನ್ನ ನಂಬಿದ್ದಾರೆ ತಂದೆ. ನಾನು ಅನುಗ್ರಹ ಮಾಡ್ತಿಲ್ಲ ಅಂತ ಅವ್ರು ತುಂಬಾ ನೋವು ಪಡ್ತಿದ್ದಾರೆ, ಕಣ್ಣೀರಾಗ್ತಿದ್ದಾರೆ ತಂದೆ. ಬೇಡ, ನೀವು ದಾರಿ ಬಿಡಬೇಕು. ನೀವು ದಾರಿ ಬಿಟ್ಟರೆ ನಾನು ಅನುಗ್ರಹ ಮಾಡೋಕ್ಕಾಗೋದು ಅಂತ ನಮ್ಮ ರಾಯರು ಇಷ್ಟವಾದಂಥ ದೇವ್ರುಗಳ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೋತಾರೆ. ನಿಮಗೆ ಅನುಗ್ರಹ ಮಾಡೋದಕ್ಕೆ ಯಾವ ದೇವ್ರುಗಳು ತಡೀತಿರ್ತವೆ ಆ ದೇವ್ರುಗಳ ಹತ್ರ ಹೋಗಿ ರಾಯರು ಪ್ರಾರ್ಥನೆ ಮಾಡ್ಕೋತಾರೆ. ರಾಯರು ಕರುಣಾಮಯಿ ರಾಯರು. ಏಕೆ ಅಂತಂದರೆ ಕಷ್ಟಗಳು ಬರ್ತಿದೆ, ಯಾವ ಕಡೆಯಿಂದ ಕಷ್ಟ ಬರ್ತಿದೆ, ಯಾರಿಂದ ಕಷ್ಟ ಬರ್ತಿದೆ ಅನ್ನೋದು ರಾಯರಿಗೆ ಗೊತ್ತಾಗುತ್ತೆ. ಸಂಬಂಧಪಟ್ಟಂಥ ದೇವ್ರುಗಳ ಹತ್ರ ಹೋಗಿ ರಾಯರು ಕೇಳ್ಕೊತಾರೆ, ಇಷ್ಟೊಂದು ಕಷ್ಟ ಕೊಡಬೇಡ ತಂದೆ, ಅವ್ರಿಗೆ ಸ್ವಲ್ಪನಾದರೂ ಅನುಗ್ರಹ ಮಾಡು. ಕಷ್ಟ ಕೊಡಬೇಡ ಅಂತ ಕೇಳಲ್ಲ, ಆದರೆ ಇಷ್ಟೊಂದು ಕಷ್ಟ ಕೊಡಬೇಡ. ಅವರು ನನ್ನನ್ನು ತಪ್ಪು ತಿಳ್ಕೊತಾರೆ ತಂದೆ. ನಾನು ರಾಯರು ನಂಬಿದ್ದೀನಿ, ರಾಯರು ನನಗೆ ಒಳ್ಳೇದು ಮಾಡ್ತಿಲ್ಲ ಅಂತ ನನ್ನ ತಪ್ಪು ತಿಳ್ಕೊತಾರೆ ಭಗವಂತ. ಬೇಡ ತಂದೆ, ಅವ್ರಿಗೆ ಕಿಂಚಿತ್ತಾದರೂ ಅನುಗ್ರಹ ತೋರಿ ತಂದೆ, ನಾನು ಅವ್ರಿಗೆ ದಾರಿ ಬಿಡ್ತೀನಿ ಅಂತ ರಾಯರು ದೇವ್ರುಗಳ ಹತ್ರ ಹೋಗಿ ಕೇಳ್ಕೊತಾರೆ. ಅವ್ರಿಗೆ ಒಳ್ಳೇದು ಮಾಡೋದಕ್ಕೆ, ನನಗೆ ಅನುಗ್ರಹ ಮಾಡೋದಕ್ಕೆ ಒಳ್ಳೇದು ಮಾಡಿ ತಂದೆ ಅಂತ ರಾಯರು ಕೇಳ್ಕೊತಾರೆ. ಇಷ್ಟೆಲ್ಲ ಇರಬೇಕಾದ್ರೆ ರಾಯರು ನಮಗೋಸ್ಕರ ಏನೇನೆಲ್ಲ ಮಾಡ್ತಿದ್ದಾರೆ ಅಲ್ವಾ? ನಮಗೋಸ್ಕರನೇ ಅವರು ಬೃಂದಾವನ ಸೇರಿದಂಥದ್ದು. ಯಾರೂ ಕಷ್ಟ ಅನುಭವಿಸ್ಬಾರ್ದು. ನಾನು ಪಟ್ಟಂಥ ಕಷ್ಟ ಪ್ರಪಂಚದಲ್ಲಿ ಯಾರೂ ಅಷ್ಟೇ ಕಷ್ಟ ಅನುಭವಿಸ್ಬಾರ್ದು ಅಂತಲೇ ರಾಯರು ಬೃಂದಾವನ ಪ್ರವೇಶ ಮಾಡಿದ್ದಂಥದ್ದು. ಅವರು ಜನಗಳಿಗೋಸ್ಕರನೇ ಬದುಕ್ತಂಥವ್ರು, ಜನಗಳಿಗೋಸ್ಕರನೇ ಬೃಂದಾವನ ಸೇರಿದಂಥವ್ರು. ಹಾಗೆಲ್ಲ ಇರಬೇಕಾದ್ರೆ ರಾಯರ ಅನುಗ್ರಹ ಮಾಡ್ತಿಲ್ಲ ಅಂತ ನೀವು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಇವತ್ತಲ್ಲ ನಾಳೆ ಖಂಡಿತ ರಾಯರ ಅನುಗ್ರಹ ಮಾಡ್ತಾರೆ. ನಿಮ್ಮ ಕಷ್ಟ ಅದು ಎಲ್ಲ ದೂರ ಆಗೋದಕ್ಕೆ ಒಂದು ಟೈಮ್ ಬರಬೇಕು. ಆ ಟೈಮ್ ಬರ್ತಿದ್ದಂಗೆ ನೀವು ಜೀವನ ಪೂರ್ತಿ ಚೆನ್ನಾಗಿರೋ ಥರ ರಾಯರ ಅನುಗ್ರಹ ಮಾಡ್ತಾರೆ. ಆವಾಗ ನೀವೇ ಹೇಳ್ತೀರಾ, ನನಗೆ ಅಷ್ಟು ಕಷ್ಟ ಆಯಿತು, ಆದರೆ ಕಷ್ಟದಲ್ಲೂ ಸಹ ರಾಯರು ನನ್ನ ಜೊತೆಯಲ್ಲಿದ್ದರು. ಈಗ ನನ್ನ ಕಷ್ಟ ಎಲ್ಲ ಮುಗಿತಾ ಬಂದಿದೆ, ರಾಯರು ನನಗೆ ಅನುಗ್ರಹ ಮಾಡಿದ್ದಾರೆ ಅಂತ ನೀವೇ ಹೇಳ್ತೀರಾ, ರಾಯರ ಬಗ್ಗೆ ಹೊಗಳುತ್ತೀರಾ.
ರಾಯರು ಯಾರನ್ನೂ ಅಷ್ಟೇ ನಂಬಿದವ್ರನ್ನ ಕೈ ಬಿಡೋ ಅಂಥವ್ರಲ್ಲ. ಈಗ ನಾನು ಹಿಂದೆ ವೀಡಿಯೋಗಳಲ್ಲಿ ಹೇಳಿದ್ದೆ, ದೇವ್ರುಗಳ್ದು ಏನಾದರೂ ಒಂದು ಹರಕೆ ಇತ್ತು ಅಂತಂದರೆ ದೇವ್ರುಗಳು ಮನೇಲಾಗಿರ್ಬೋದು, ಇಲ್ಲ ಆರೋಗ್ಯದಲ್ಲಾಗಿರ್ಬೋದು, ಇಲ್ಲ ದುಡ್ಡಿನ ಸಮಸ್ಯೆ ಆಗಿರ್ಬೋದು, ಏನೇ ಒಂದಕ್ಕೂ ಅಷ್ಟೇ ದಾರಿ ಬಿಡೋದಿಲ್ಲ, ಅದಕ್ಕೆಲ್ಲ ಅಡ್ಡ ಆಗ್ತಾರೆ, ಅನುಗ್ರಹವೂ ಮಾಡೋದಿಲ್ಲ. ಈಗ ಮನೆ ದೇವರಾಗಿರ್ಬೋದು, ಇಲ್ಲ ಬೇರೆ ದೇವ್ರುಗಳೇ ಆಗಿರ್ಬೋದು, ಒಳ್ಳೇದು ಮಾಡೋದಕ್ಕೆ ದಾರಿ ಬಿಡೋದಿಲ್ಲ. ರಾಯರು ಕೆಟ್ಟವ್ರಿಗೂ ಅಷ್ಟೇ ಒಳ್ಳೇದು ಮಾಡಬೇಕು ಅಂತಲೇ ರಾಯರಿರೋದು. ಯಾರಿಗೂ ಅಷ್ಟೇ ಶಿಕ್ಷೆ ಅನ್ನೋದು ಕೊಡೋದಿಲ್ಲ. ಎಂಥ ಕೆಟ್ಟವರಾಗಲಿ, ನೀವು ಶತ್ರುಗಳಿಗೆ ಕೆಟ್ಟದಾಗ್ಲಪ್ಪ ಅಂತ ನೀವು ವರ್ಷ ಪೂರ್ತಿ ನೀವು ಒಂದು ವ್ರತ ಪೂಜೆ ಮಾಡಿ ಖಂಡಿತ ಅದಕ್ಕೆ ಅನುಗ್ರಹ ಮಾಡೋದಿಲ್ಲ. ಏಕೆ ಅಂತಂದರೆ ಯಾರಿಗೂ ಅಷ್ಟೇ ಎಂಥ ಕೆಟ್ಟವ್ರಿಗೂ, ಕಳ್ಳಂಗೂ, ಮೋಸ ಮಾಡೋರಿಗೂ, ಕೊಲೆ ಮಾಡೋರಿಗೂ ರಾಯರು ಅನುಗ್ರಹ ಮಾಡೋಂಥದ್ದು. ಅಂಥವ್ರನ್ನ ತಿದ್ದಿ ಒಳ್ಳೆ ದಾರಿಗೆ ತೊಗೊಂಬರೋ ಅಂಥವ್ರು ರಾಯರು ಯಾರಿಗೂ ಅಷ್ಟೇ ಕೆಟ್ಟದನ್ನು ಬಯಸೋದಿಲ್ಲ. ಅಂದರೆ ಬೇರೆ ದೇವ್ರುಗಳ್ದು ಏನಾದರೂ ಒಂದು ಹರಕೆ ಇತ್ತು ಅಂತಂದರೆ, ಈಗ ಯಾರಾದರೂ ಏನಾದರೂ ಹೋಗಿ ಬೇರೆ ದೇವ್ರುಗಳ ಹತ್ರ ಏನಾದರೂ ಒಂದು ಮಾಡಿಸಿದ್ರೆ ಆ ದೇವ್ರುಗಳು ಅಲ್ಲೇ ತಡಿತವೆ. ನಿಮ್ಗೆ ಒಳ್ಳೇದು ಮಾಡೋದಕ್ಕೆ ಯಾವುದೇ ದೇವರು ಮುಂದೆ ಬರೋದಿಲ್ಲ, ಅವರು ಅಡ್ಡವಾಗಿ ನಿಂತಿರ್ತಾರೆ. ಈ ಥರ ನಿಮ್ಗೊಂದು ಸಮಸ್ಯೆ ಇದೆ ಅಂತ ಗೊತ್ತಾಗ್ತಿದ್ದಂಗೆ, ಆರೋಗ್ಯ ಸಮಸ್ಯೆ ಇದೆ ನಿಮಗೆ, ಒಂದು ಹಾಸ್ಪಿಟಲ್ಗೆ ತೋರಿಸಿದ್ರು ಹುಷಾರಾಗ್ತಿಲ್ಲ, ದೇವರು ಪೂಜೆ ಮಾಡಿದ್ರು ಹುಷಾರಾಗ್ತಿಲ್ಲ ಅಂತ ಅನ್ನೋದಾಯಿತು ಅಂತಂದರೆ, ಯಾವುದಾದ್ರೂ ಒಂದು ದೇವ್ರದ್ದಾಗಿರಬೇಕು. ದೇವ್ರುಗಳ್ದಾಗಿದ್ರೇ ಹುಷಾರು ಅನ್ನೋದು ಕಾಣೋದಿಲ್ಲ. ಈಗೇನೋ ಒಂದು ಹುಷಾರಿಲ್ಲ ಅಂದರೂ ನಾವು ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತೊಗೋತೀವಿ, ಹುಷಾರಾಗುತ್ತೆ ಅಲ್ವಾ. ಈಗ ದೇವ್ರುಗಳ್ದಾದರೆ ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ಅಷ್ಟೇ, ಯಾವ ದೇವ್ರುಗಳ ಹತ್ರ ಹೋದ್ರೂ ಅಷ್ಟೇ ಅನುಗ್ರಹ ಮಾಡೋದಿಲ್ಲ, ಒಳ್ಳೆಯದು ಮಾಡೋದಿಲ್ಲ. ಅವರು ಆರೋಗ್ಯದಲ್ಲಿ ಚೇತರಿಕೆ ಅನ್ನೋದು ಕೊಡೋದಿಲ್ಲ. ಯಾವ ದೇವರು ನಿಮಗೆ ಕಷ್ಟ ಕೊಡ್ತಿದ್ದಾರೋ ಆ ದೇವ್ರುಗಳ ಹತ್ರನೇ ನೀವು ಹೋಗಬೇಕು. ಹೋಗಿ ನೀವು ನಾನು ಮಾಡಿದ ತಪ್ಪಾಯಿತು ತಂದೆ, ಒಂದು ಹರಕೆ ಇದೆಯಾ, ಇಲ್ಲ ನನ್ನ ಕೆಟ್ಟದಾಗಲಿ ಅಂತ ಯಾರು ಏನಾದರೂ ಮಾಡಿದ್ದಾರಾ ಅದನ್ನೆಲ್ಲ ನೀನೇ ನೋಡ್ಕೋ ತಂದೆ ಅಂತ ಆ ದೇವ್ರುಗಳ ಹತ್ರ ಹೋಗಿ ನೀವು ಒಂದು ತಪ್ಪು ಒಪ್ಕೊಂಡು ಒಂದು ಕಾಣಿಕೆ ಕೊಡೋದು, ಇಲ್ಲ ಒಂದು ಪೂಜೆ ಮಾಡಿಸ್ಕೊಂಬರೋದು, ಇಲ್ಲಾದ್ರೂ ಏನಾದರೂ ಒಂದು ಮಾಡಿದರೆ ಅದಕ್ಕೆ ಪರಿಹಾರ ಮಾಡ್ಕೊಳ್ಳೋದು. ಈ ಥರ ಮಾಡಿದ್ರೆ ದೇವ್ರುಗಳೇ ದಾರಿ ಬಿಡ್ತಾರೆ. ದಾರಿ ಬಿಟ್ಟು ನಿಮಗೆ ಅನುಗ್ರಹ ಮಾಡೋಂಥ. ಈಗ ಸಮಸ್ಯೆ ಅಂತ ಇದ್ಮೇಲೆ ಅದಕ್ಕೆ ಪರಿಹಾರ ಅಂತಲೂ ಇದ್ದೇ ಇರುತ್ತೆ. ಪರಿಹಾರ ಇಲ್ಲದೆ ಇರೋ ಅಂಥ ಸಮಸ್ಯೆ ಯಾವುದು ಅಷ್ಟೇ ಇರೋದಿಲ್ಲ. ಈಗ ಕಷ್ಟ ಇವತ್ತಿದೆ ಅಂತಂದರೆ ನಾಳೆ ಸುಖ ಬರೋದು. ಕಷ್ಟ ಎಷ್ಟು ದಿನ ನಮ್ಮ ಹತ್ರ ಇರುತ್ತೋ ಅದಕ್ಕೆ ದುಪ್ಪಟ್ಟಷ್ಟು ನಮಗೆ ಸುಖ ಅನ್ನೋದು ಬರುತ್ತೆ. ಭೂಮಿ ಮೇಲೆ ಒಬ್ಬ ಮನುಷ್ಯ ಹುಟ್ಟೋದಕ್ಕೆ ಮುಂಚೆನೇ ಕಷ್ಟ, ನೀನಿಷ್ಟು ಸುಖ ಅನುಭವಿಸ್ಬೇಕು ಅಂತಲೇ ಬರೆದು ಕಳಿಸಿರ್ತಾರೆ. ನೀನಿಷ್ಟು ಕಷ್ಟ ಅನುಭವಿಸ್ಬೇಕು, ಇಷ್ಟು ಸುಖ ಪಡಬೇಕು, ಬಂದಿದ್ದಂಥ ಕಷ್ಟನ ನೀನು ಅನುಭವಿಸ್ಲೇಬೇಕು ಅಂತಲೂ ಸಹ ನಾವು ಭೂಮಿಗೆ ಬರೋದಕ್ಕೆ ಮುಂಚೆನೇ ನಮ್ಮ ಹಣೆಯಲ್ಲಿ ಎಲ್ಲನೂ ಸಹ ಬರೆದು ಕಳಿಸಿರ್ತಾರೆ. ನಮ್ಮ ಕಷ್ಟ ಇದೆ ಅಂತ ನೀವೆಷ್ಟೇ ಗೋಳಾಡಿದ್ರು, ಎಷ್ಟೇ ಕಣ್ಣೀರು ಹಾಕಿದ್ರೂ ಅದು ದೂರ ಆಗೋದಿಲ್ಲ ಅಲ್ವಾ. ಆ ಕಷ್ಟ ಮುಗಿದ ಮೇಲೆ ಸುಖ ಕೊಡೋ ಅಂಥದ್ದು ದೇವ್ರುಗಳು. ಏಕೆ ಅಂತಂದರೆ ನಾವು ಯಾವ ಜನ್ಮದಲ್ಲಿ ಏನಾದರೂ ಒಂದು ಪಾಪ ಕರ್ಮ ಅನ್ನೋದು ಮಾಡಿದರೆ ಈ ಜನ್ಮದಲ್ಲಿ ತೀರಿಸ್ಬೇಕು ಅಂತಲೇ ಕಳಿಸಿದ್ದಾರೆ. ಮನುಷ್ಯನ ಜನ್ಮ ಅತಿ ಶ್ರೇಷ್ಠವಾದಂಥ ಜನ್ಮ ಅಲ್ವಾ. ಕೆಲವರು ತಿಳಿದು ತಪ್ಪು ಮಾಡ್ತಾರೆ, ಕೆಲವರು ತಪ್ಪು ಅನ್ನೋದು ಗೊತ್ತಿದ್ರೂ ತಪ್ಪು ಮಾಡೋದಕ್ಕೆ ಹೋಗೋದಿಲ್ಲ. ಇವತ್ತು ನಾನು ತಪ್ಪು ಮಾಡಿದ್ರೆ ಮುಂದೆ ನನಗೆ ಶಿಕ್ಷೆ ಅನ್ನೋದು ಕೊಡ್ತಾರೆ ದೇವ್ರುಗಳು ಅಂತ ಕೆಲವರು ಅರ್ತ್ಕೋತಾರೆ. ಕೆಲವರು ಅಯ್ಯೋ ಮುಂದೆ ಬರೋದು ನೋಡ್ಕೊಳ್ಳೋಣ, ಇವತ್ತು ನಾನು ಅವ್ರಿಗೆ ಕಷ್ಟ ಕೊಡಬೇಕು, ಅವರು ಅಯ್ಯೋ ಅನ್ನೋದು, ಅವ್ರು ಕಣ್ಣೀರು ಹಾಕೋದು, ಅವ್ರು ಹೊಟ್ಟೆ ಉರ್ಕೊಳ್ಳೋದು ನಾನು ನೋಡಬೇಕು ಅಂತ ಒಬ್ಬ ಮನುಷ್ಯ ಕೇಡಿನ ಬಯಸ್ತಾನಲ್ಲ ಅವನಿಗೆ ದುಪ್ಪಟ್ಟಷ್ಟು ಕಷ್ಟ ಅನ್ನೋದು ಕೊಡ್ತಾರೆ. ಭೂಮಿ ಮೇಲೆ ಇದೆ ಸ್ವರ್ಗ ನರಕ, ಎರಡು ಇಲ್ಲೇ ಇದೆ. ತಪ್ಪು ಮಾಡಿದ್ರೆ ಶಿಕ್ಷೆನೂ ಸಹ ಇಲ್ಲೇ ಅನುಭವಿಸ್ಬೇಕು, ನೀವು ಒಳ್ಳೇದು ಮಾಡಿದರೆ ಸುಖನೂ ಸಹ ಇಲ್ಲೇ ಅನುಭವಿಸ್ಬಿಟ್ಟು ಹೋಗೋ ಅಂಥದ್ದು. ಆ ರೀತಿ ದೇವರು ಅನುಗ್ರಹ ಮಾಡಿನೇ ಒಬ್ಬ ಮನುಷ್ಯನ ಸೃಷ್ಟಿ ಮಾಡಿ ಭೂಮಿ ಮೇಲೆ ಕಳಿಸಿರೋ ಅಂಥದ್ದು. ಕಷ್ಟ ನಮಗೆ ಬರ್ತಿದೆ ಅಂತಂದರೆ ದೇವ್ರುಗಳಿದ್ದಾರಲ್ಲ, ದೇವ್ರುಗಳ ಮೊರೆ ಹೋಗ್ಬೋದಲ್ಲ. ಕಷ್ಟ ದೂರ ಮಾಡೋದಕ್ಕೆ ಅಂತಲೇ ಮುಕ್ಕೋಟಿ ದೇವತೆಗಳಿರೋ ಅಂಥದ್ದು ಅಲ್ವಾ. ನಮಗೆ ಒಂದು ಕಡೆಯಿಂದ ಕಷ್ಟ ಬತ್ತು ಅಂತಂದರೆ ಇನ್ನೊಂದು ದೇವರು ಕೈ ಹಿಡಿತಾರೆ. ಈಗ ಒಬ್ಬ ಮನುಷ್ಯ ಒಬ್ಬನ ತುಳಿಬೇಕು ಅಂತ 100 ಜನ ಕೈಕೊಂಡಿದ್ರೆ ಕಾಯೋದಕ್ಕೆ ಅಂತ ಒಬ್ಬ ದೇವ್ರು ಇದ್ದೇ ಇರ್ತಾನೆ. ಹಾಳು ಮಾಡೋದಕ್ಕೆ ಅಂತ ಒಬ್ಬ ಇದ್ದರೆ ಉದ್ಧಾರ ಮಾಡೋದಕ್ಕೆ ಅಂತಲೇ ಒಬ್ರು ಇದ್ದೇ ಇರ್ತಾರೆ. ಒಬ್ಬರು ಕಷ್ಟ ಕೊಟ್ಟರು ಅಂತಂದರೆ ಒಬ್ಬರು ಯಾರಾದರೂ ಬರ್ತಾರೆ ನಿಮ್ಗೆ ಒಳ್ಳೇದು ಮಾಡೋದಕ್ಕೆ, ಸಹಾಯ ಮಾಡೋದಕ್ಕೆ. ಇಲ್ಲ ಅವ್ರೇನು ಸಹಾಯ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಪ್ರೀತಿ ಮಾತಿಂದ ಸಮಾಧಾನ ಹೇಳೋದಾಗಿರ್ಬೋದು, ಈ ಥರ ಒಬ್ಬ ಮನುಷ್ಯ ಬಂದೇ ಬರ್ತಾರೆ. ಈಗ 10 ಜನ ಇದ್ದಾರೆ ಅಂತಂದರೆ 10 ಜನನೂ ಕೆಟ್ಟವರಾಗಿರೋದಿಲ್ಲ ಅಲ್ವಾ. ಅದರಲ್ಲಿ 5 ಜನ ಕೆಟ್ಟವರಾಗಿದ್ದರು, 5 ಜನ ಒಳ್ಳೆಯವರಾಗೇ ಇರ್ತಾರೆ. ಅಂಥವ್ರನ್ನ ಯಾರು ಕಳಿಸೋದು? ನಿಮ್ಗೆ ಒಳ್ಳೆಯದು ಮಾಡೋಕ್ಕೆ ಯಾರಾದರೂ ಕಳಿಸ್ತಾರಲ್ವ ದೇವರು, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ದೇವ್ರುಗಳೇ ನನಗೆ ಇವ್ರನ್ನ ಕಳಿಸಿದ್ದಾರೆ, ನನ್ನ ಕಷ್ಟಕ್ಕೆ
ಫಲನ ಭಗವಂತ ಕೊಟ್ಟಿದ್ದಾರೆ. ಅವ್ರು ಬರೋಕ್ಕಾಗೋದಿಲ್ಲ ಅಂತ ಯಾರ್ದೋ ಮುಖಾಂತರ ರಾಯರು ಈ ಮನುಷ್ಯನ ಮುಖಾಂತರ ನನಗೆ ಬಂದು ಕಷ್ಟನೆಲ್ಲ ದೂರ ಮಾಡಿದ್ದಾರೆ ಅಪ್ಪ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ನಿಮ್ಗೆ ತುಂಬಾ ಕಷ್ಟ ಇದೆ, ತುಂಬಾ ಸಾಲ ಇದೆ, ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂತಂದರೆ ನಾವು ದೇವ್ರ ಪೂಜೆ ಮಾಡಿ ದೇವ್ರದ್ದು ಒಂದು ಸ್ತೋತ್ರ ಹೇಳೋದ್ರಿಂದ ಯಾವುದೇ ಒಂದು ಅಷ್ಟೇ ಈಗ 100 ಪಟ್ಟು ನಿಮ್ಮ ಹತ್ರ ಕಷ್ಟ ಇದೆ ಅಂತಂದರೆ ಅದರಲ್ಲಿ 50 ಭಾಗದಷ್ಟು ಕಷ್ಟ ದೂರ ಆಗೇ ಆಗುತ್ತೆ. ನಿಮ್ಗೆ ಆರೋಗ್ಯದಲ್ಲಿ ಸುಧಾರಣೆ ಅನ್ನೋದು ಬಂದೇ ಬರುತ್ತೆ. ನೀವು ದೇವ್ರ ನಂಬಿನೂ ದೇವ್ರ ಜಪ ಮಾಡಿನೂ ನಿಮಗೆ 100 ಪಟ್ಟು ಕಷ್ಟ ನಿಮ್ಮ ಹತ್ರ ಇರೋದಿಲ್ಲ. ಧನುರ್ಮಾಸ ಆಗಿರೋದ್ರಿಂದ ನೀವು ಅಶ್ವತ್ಥಕಟ್ಟೆ ಸುತ್ತಿ, ನೀವು ಅಶ್ವತ್ಥಕಟ್ಟೆನ ಡೈಲಿ 9 ಸುತ್ತು ಸುತ್ತೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ವರ್ಷದಲ್ಲಿ ನಮಗೆ ಅದೊಂದು ಟೈಮು ಸಿಕ್ಕುವಂಥದ್ದು, ಧನುರ್ಮಾಸದಲ್ಲಿ ಅದೊಂದು ಟೈಮು ಸಿಕ್ಕುವಂಥದ್ದು. ಚಳಿ ಮತ್ತು ಎದ್ದೊಳಕ್ಕಾಗೋದಿಲ್ಲ ಅಂತ ಯಾರು ಇದು ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಕಷ್ಟ ಎಲ್ಲ ದೂರ ಆಗಬೇಕು ಅಂತಂದ್ರೇ ಧನುರ್ಮಾಸ ಅಂತ ವರ್ಷಕ್ಕೊಂದು ಸತಿ ಬರೋ ಅಂಥದ್ದು. ಸಂಕ್ರಾಂತಿ ತನಕ ಧನುರ್ಮಾಸ ಇರುತ್ತೆ. ನೀವು ಜಾಸ್ತಿ ದಿನ ಸುತ್ತಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಒಂದು 5 ದಿನನಾದರೂ ಸುತ್ತಿ, ಇಲ್ಲಾಂದರೆ ಒಂದು 7 ದಿನನಾದರೂ ಸುತ್ತಿ, ನಿಮ್ಗೆ ಸಾಧ್ಯವಾದರೆ 9 ದಿನ ಸುತ್ತಿ. ಈಗೇನು ಮುಗಿತಾ ಬರ್ತಿದೆ ಧನುರ್ಮಾಸ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ. ಏಕೆ ಅಂತಂದರೆ ಅರಳಿ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನನೂ ಇರೋವಂಥದ್ದು. ನಾವು ಅದನ್ನು ಸುತ್ತಿ ಪ್ರಾರ್ಥನೆ ಮಾಡಿಕೊಂಡ್ರೆ ನಮ್ಮ ಕಷ್ಟ ಎಲ್ಲ ದೂರ ಮಾಡ್ತಾರೆ, ಆರೋಗ್ಯ ಸಮಸ್ಯೆ ದೂರ ಆಗುತ್ತೆ. ಮಕ್ಕಳಿಲ್ದವ್ರಿಗೆ ಮಕ್ಕಳು ಭಾಗ್ಯ ಕೊಡ್ತಾರೆ, ಸಾಲ ಇರೋರಿಗೆ ಸಾಲ ತೀರ್ಸೋಕ್ಕೆ ದೇವತೆಗಳು ಅನುಗ್ರಹ ಮಾಡ್ತಾರೆ. ಈ ಥರ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಇನ್ನೂ ಯಾರೆಲ್ಲ ಧನುರ್ಮಾಸ ಮಾಡ್ತಾಯಿಲ್ಲ ದಯವಿಟ್ಟು ಧನುರ್ಮಾಸ ಮಾಡಿ, ನಿಮ್ಮ ಕಷ್ಟ ಎಲ್ಲ ದೂರ ಆಗಲಿ ಅಂತ ನಾನು ಕೇಳ್ಕೊತೀನಿ ದೇವತೆಗಳ ಹತ್ರ. ನಾನು ತಿಂಗಳು ಪೂರ್ತಿ ಮಾಡೋವಂಥದ್ದು. ನಾನು ಚಳಿ ಆಗುತ್ತೆ, ನಂಗೆ ಎದ್ದೊಳಕ್ಕಾಗಲ್ಲ ಅಂತ ನಾನು ಹೇಳೋದೇ ಇಲ್ಲ. ಏಕೆ ಅಂತಂದರೆ ಬರೀ ಧನುರ್ಮಾಸ ಅಂತ ಅಲ್ಲ, ನಾನು ಬೇರೆ ದಿನಗಳಲ್ಲೂ ಅಷ್ಟೇ ಮನೆ ಪೂಜೆ ಬೇಗ ಮುಗೀತಿದ್ದಂಗೆ ನಾನು ಅಶ್ವತ್ಥಕಟ್ಟೆಗೆ ನಾನು ಪ್ರದಕ್ಷಿಣೆ ಹಾಕುವಂಥದ್ದು. ನಾನು ಅಶ್ವತ್ಥಕಟ್ಟೆ ಹತ್ರ ಹೋದರೆ ಬರೀ ದೇವ್ರ ಪೂಜೆ ಮಾಡಿಕೊಂಡು ಅಶ್ವತ್ಥಕಟ್ಟೆ ಸುತ್ತಿ ನಾನು ಬರೋದಿಲ್ಲ. ಅಲ್ಲಿ ಅರಳಿ ಮರ ಕೆಳಗಡೆ ಕಸ ಕಡ್ಡಿ ಎಲ್ಲ ಬಿದ್ದಿರುತ್ತಲ್ಲ, ಅದನ್ನೆಲ್ಲ ಕ್ಲೀನಾಗಿ ಪರ್ಕೆಲೆಲ್ಲ ಗುಡಿಸಿ ಅಲ್ಲಿ ಎಲ್ಲ ತೊಳೆದು ಮನೆಯಿಂದ ಒಂದು ಬಿನ್ಗೆ ಮಡಿ ನೀರು ತೊಗೊಂಡೋಗಿರ್ತೀನಿ. ನಾಗರ ಕಲ್ಲನ್ನೆಲ್ಲ ತೊಳೆದು ಆವಾಗ ಅರ್ಶಿನ ಕುಂಕುಮ ಇಟ್ಟು ಹೂ ಇಟ್ಟು ದೀಪ ಹಚ್ಚಿ ತುಪ್ಪ ದೀಪ ಬೆಳಗಿ ನಾನು 9 ಸುತ್ತು ಪ್ರದಕ್ಷಿಣೆ ಹಾಕುವಂಥದ್ದು. ಬರೀ ನಾನು ಮಾತ್ರ ಅಂತಲ್ಲ, ನಮ್ಮ ಮನೇಲಿ ಎಲ್ಲರೂ ಅಷ್ಟೇ, ಎಷ್ಟು ಜನ ಇದ್ದೀವೋ ಅಷ್ಟು ಜನನೂ ಅಷ್ಟೇ. ನನ್ನ ಮನೆಯಲ್ಲಿ 4:15 ಪೂಜೆ ಮುಗಿಸಿ 4:45ಗೆ ನನ್ನ ಮನೆಯಿಂದ ಹೊರಟ್ರೆ 5:15 ಅಷ್ಟೊತ್ತಿಗೆ ಮನೆಗೆ ಬರ್ತೀನಿ. 5:15 5:45 ಒಳಗಡೆ ಅಶ್ವತ್ಥಕಟ್ಟೆಗೆ ಪೂಜೆ ಮಾಡೋವಂಥದ್ದು. ನೀವು 6 ಗಂಟೆ ಮೇಲೆ ಪೂಜೆ ಮಾಡಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ, ನೀವು ಪೂಜೆ ಮಾಡಿದ್ದಕ್ಕೆ ಫಲನೂ ಸಿಕ್ಕೋದಿಲ್ಲ. ಏಕೆಂತಂದರೆ 5:50ಕ್ಕೆ ಸೂರ್ಯ ಉದಯ ಆಗೋವಂಥದ್ದು. ಅಷ್ಟರೊಳಗಡೆ ಪ್ರದಕ್ಷಿಣೆ ಹಾಕಿ ಪೂಜೆನೆಲ್ಲ ಮುಗಿಸಿ ಬರ್ತೀನಿ ನಾನು. ನೀವು 6 ಗಂಟೆ ಮೇಲೆ ಪೂಜೆ ಅನ್ನೋದು ಮಾಡೋದಕ್ಕೆ ಹೋಗಬೇಡ್ರಿ. ಏಕೆಂತಂದರೆ ಆ ಥರ ಮಾಡಿದ್ರು ಪೂಜೆಗೆ ಫಲ ಅನ್ನೋದು ಸಿಕ್ಕೋದಿಲ್ಲ. ಸೂರ್ಯ ಉದಯ ಆದಮೇಲೆ ಅನುಗ್ರಹ ಆಗೋದಿಲ್ಲ. ಅದಕ್ಕೆ ಹೇಳೋದು, ನೀವು ಒಂದು 9 ದಿವಸ ಇಲ್ಲ ಒಂದು 7 ದಿವಸ ಇಲ್ಲಾಂದರೆ ಒಂದು 5 ದಿವಸ, ಇಲ್ಲಾಂದರೆ ನಮ್ಗೆ ಆಗೋದಿಲ್ಲ ಅಂದರೆ ಒಂದು 3 ದಿವಸ ಇಲ್ಲಾಂದ್ರೆ 1 ದಿವಸನಾದರೂ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಅರಳಿ ಮರದ ಕೆಳಗಡೆ ದೀಪ ಹಚ್ಚಿ ನೀವೇನಾದರೂ ನೈವೇದ್ಯ ಮಾಡ್ಕೊಂಡು ಹೋಗ್ತಿರಲ್ಲ ಅದನ್ನು ಅರಳಿ ಮರದ ಬುಡಕ್ಕಿಡಿ, ಇಟ್ಬಿಟ್ಟು ನಾಗರ ಕಲ್ಲಿರುತ್ತಲ್ಲ ಅದಕ್ಕೂ ಅಷ್ಟೇ ನೈವೇದ್ಯ ಇಟ್ಟು ಪೂಜೆ ಮುಗಿಸ್ಕೊಂಡು ಬನ್ನಿ. ಮತ್ತು ನಿಮ್ಮ ಕಷ್ಟ ನಿಮ್ಮ ಕೋರಿಕೆನೆಲ್ಲ ಅರಳಿ ಮರದ ಕೆಳಗಡೆ ಕೂತ್ಕೊಂಡು ನಿಮ್ಮ ಕಷ್ಟನೆಲ್ಲ ಹೇಳ್ಕೊಳ್ಳಿ. ನಿಮ್ಗೆ ಏನಾಗಬೇಕು, ಏನು ನಿಮ್ಮ ಮನೆಯಲ್ಲಿ ಸಮಸ್ಯೆ ಇದೆ ಅದನ್ನೆಲ್ಲ ಅರಳಿ ಮರಕ್ಕೆ ಹೇಳೋದ್ರಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಇರ್ತಾರೆ. ನಿಮಗೆ ಆ ಟೈಮಲ್ಲಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮತ್ತು ತಥಾಸ್ತು ಅಂತ ಹೇಳ್ತಾರೆ. ನಾನು ಅದಕ್ಕೆ ಸುಮಾರು ವಿಡಿಯೋಗಳಲ್ಲಿ ಹೇಳೋದು, ಅಶ್ವತ್ಥಕಟ್ಟೆನ ಬರೀ ಧನುರ್ಮಾಸದಲ್ಲೇ ಸುತ್ತೋದು ಅಂತಲ್ಲ, ನೀವು ಯಾವಾಗ ಬೇಕಿದ್ರೂ ಸುತ್ತಬೋದು. ದೇವರ ಅನುಗ್ರಹ ಮಾಡೋದಕ್ಕೆ ಇದೇ ಟೈಮು ಇದೇ ಕಾಲ ಅಂತಿಲ್ಲ. ಆದರೆ 6 ಗಂಟೆ ಮೇಲೆ ಮಾಡೋದಕ್ಕೆ ಹೋಗಬೇಡಿ. ಸೂರ್ಯ ಉದಯ ಆದಮೇಲೆ ಮಾಡಿದ್ರೂ ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ನಿಮ್ಗೆ ಆಗಲಿಲ್ಲ ಅಂದರೆ ಒಂದೇ ಒಂದು ದಿನನಾದರೂ ಪ್ರದಕ್ಷಿಣೆ ಹಾಕ್ಬಿಟ್ಟು ಬನ್ನಿ. ನಾನು ಇವತ್ತಿಂದ ಅಂತಲ್ಲ, ಮುಂಚೆಯಿಂದಲೂ ಅಷ್ಟೇ ನಾನು ಇದನ್ನೆಲ್ಲ ಪಾಲಿಸ್ಕೊಂಡು ಬಂದಿದ್ದೀನಿ ನಾನು. ಏಕೆಂತಂದರೆ ನಮ್ಮ ಮನೆ ಕಷ್ಟ 1000 ಇರಬೇಕಾದ್ರೆ ನಾವು ದೇವ್ರುಗಳ ಮೊರೆ ಹೋಗಲೇಬೇಕು, ದೇವ್ರ ಪೂಜೆ ಮಾಡಲೇಬೇಕು. ದೇವ್ರುಗಳೇ ನಮ್ಮ ಕಷ್ಟ ದೂರ ಮಾಡೋವಂಥದ್ದು. ದೇವ್ರುಗಳು ನಮಗೆ ಅನುಗ್ರಹ ಮಾಡಬೇಕು ಅಂತಂದರೆ ನಮ್ಮ ಶ್ರಮ ಏನಾದರೂ ಇರಬೇಕಲ್ವ. ಇವಾಗ ತುಂಬ ಚಳಿ ಇದೆ ಅಂತಂದ್ಬಿಟ್ಟು ಮಲ್ಕೊಳ್ಳೋದಕ್ಕೆ ಹೋಗಬಾರ್ದು. ನಾನು 3 ಗಂಟೆಗೆ ಎದ್ದರೆ ನಾನು 5:15 ಅಷ್ಟೊತ್ತಿಗೆ ಮನೆಯಲ್ಲಿ
ಮನೆಯಲ್ಲಿ ಮತ್ತು ಅಶ್ವತ್ಥ ಕಟ್ಟೆ ಹತ್ರ ಎರಡೂ ಕಡೆನೂ ಪೂಜೆ ಮುಗಿಸಿ ನಾನು ಬರೋ ಅಂಥದ್ದು. ಆಮೇಲೆ ನಾನು ಮನೆಯಲ್ಲಿ ನಾಷ್ಟ ಮಾಡೋದು, ಕೆಲ್ಸಕ್ಕೆ ಹೋಗೋಷ್ಟೊತ್ತಿಗೆ ಏನು ಕೆಲಸ ಇದೆಯೋ ಅದನ್ನೆಲ್ಲ ಮುಗಿಸ್ಬಿಟ್ಟು ನಾನು ಹೋಗೋವಂಥದ್ದು. ಈ ಥರ ಒಂದು ದೇವ್ರ ಪೂಜೆನ ನಾವು 2 ಟೈಮು ಮಾಡೋದ್ರಿಂದ ಮತ್ತು ಅಶ್ವತ್ಥ ಕಟ್ಟೆಗೆ ಧನುರ್ಮಾಸದಲ್ಲಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನಮ್ಮ ಕಷ್ಟ ಎಲ್ಲ ದೂರ ಮಾಡೋದೇ ದೇವ್ರುಗಳಲ್ವ. ನಾನು ಅದಕ್ಕೆ ಹೇಳೋದು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.